ಮಾರುಕಟ್ಟೆ ಮಹಾಪತನ. ಹೂಡಿಕೆದಾರರಿಗೆ ಕೆಲವೇ ನಿಮಿಷಗಳಲ್ಲಿ ರೂಪಾಯಿ 20 ಲಕ್ಷ ಕೋಟಿ ನಷ್ಟ. ಷೇರು ಮಾರುಕಟ್ಟೆಯಲ್ಲಿ ಸೋಮವಾರ ಬೆಳಿಗ್ಗೆ ಮಾರುಕಟ್ಟೆ ಸಂವೇದಿ ಸೂಚ್ಯಂಕಗಳು ದಾಖಲಿಸಿದ ಮಹಾನ್ ಕುಸಿತದಿಂದಾಗಿ ಭಾರತೀಯ ಹೂಡಿಕೆದಾರರು ಸುಮಾರು 20.16 ಲಕ್ಷ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತೆರಿಗೆ ನೀತಿಯಿಂದಾಗಿ ಉದ್ಭವಿಸಿದ ವ್ಯಾಪಾರ ಸಮರವು ತೀವ್ರಗೊಂಡಿರುವಂತೆಯೇ ಜಾಗತಿಕ ಮಾರುಕಟ್ಟೆಗಳ ಸಂವೇದನೆಗಳಿಗೆ ಅನುಗುಣವಾಗಿ ಭಾರತೀಯ ಮಾರುಕಟ್ಟೆಯು ತೀವ್ರ ಹೊಡೆತ ಅನುಭವಿಸಿತು. ಒಂದು ಹಂತದಲ್ಲಿ 30 ಷೇರುಗಳ ಬಿಎಸ್ ಸೂಚ್ಯಂಕವಾಗಿರುವ ಸೆನ್ಸೆಕ್ಸ್ ಸೋಮವಾರ ಆರಂಭಿಕ ವಹಿವಾಟುಗಳಲ್ಲಿ 5.22% ಎಂದರೆ 939.68 ಅಂಶಗಳಷ್ಟು ಕುಸಿತ ಕಂಡು 71,425.01ಕ್ಕೆ ಇಳಿಯಿತು. ಈಕ್ವಿಟಿ ಮಾರುಕಟ್ಟೆಯ ಕರಡಿ ಕುಣಿತದಿಂದಾಗಿ ಬಿಎಸ್ಟಿ ಲಿಸ್ಟೆಡ್ ಕಂಪನಿಗಳ ಮಾರುಕಟ್ಟೆ ಮೌಲ್ಯವು ಶುಕ್ರವಾರದ ವಹಿವಾಟಿಗಿಂತ 20,293,293.53 ಕೋಟಿ ರೂಪಾಯಿ ಕುಸಿದು 3,83,18,592.93 ಕೋಟಿ $4.50 ಟ್ರಿಲಿಯನ್ ತಲುಪಿತು. ಏಷ್ಯಾ ಮಾರುಕಟ್ಟೆಯಲ್ಲಿ ಹಾಂಕಾಂಗ್ನ ಹ್ಯಾಂಗ್ಸೆಂಗ್ ಸೂಚ್ಯಂಕವು 11%ಕ್ಕೂ ಹೆಚ್ಚು ಕುಸಿತ ಕಂಡರೆ, ಟೋಕಿಯೋದ ನಿಕ್ಕಿ 225 ಸೂಚ್ಯಂಕವು 7% ಶಾಂಘೈ ಎಸ್ಎಸ್ಸಿ ಕಾಂಪೋಸಿಟ್ ಸೂಚ್ಯಂಕವು 7% ಹಾಗೂ ದಕ್ಷಿಣ ಕೊರಿಯಾದ ಕೋಸ್ಪಿ ಸೂಚ್ಯಂಕವು 5% ಕುಸಿತ ದಾಖಲಿಸಿತು. Down. Currently it has seen some kind of recovery, but whether it will last, one has to see. Currently Sensex is down by 2,500 points. This was on expected lines, because on Friday when China announced retaliatory measures and they also imposed 30 plus tariff on US import, the US market went took a downward turn, and it gave closing of 2,200 negative. So this was expected that on Monday when the Asian markets and other markets open, they will open with huge gap down, and that has happened because investors feel that in the event of trade war nobody wins, and this would be inflationary for everybody, and this will slow down